ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುವ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾವೆಲ್ಲ ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತೆ ಜೆನ್ಯೂನ್ ಆಗಿ ಮಾಹಿತಿ ಕೊಡ್ತೀನಿ. ನಾನು ನಿಮಗೆ ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ ಮಾಹಿತಿ ಕೊಡ್ತೀನಿ. ಅದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅದರಲ್ಲಿ ಕಂಡೀಷನ್ಸ್ ಇರುತ್ತೆ, ಕೆಲವರಿಗೆ ಸಿಕ್ಕೇ ಸಿಗುತ್ತೆ, ಕೆಲವರಿಗೆ ಸಿಗದೇ ಇರ್ಬೋದು. ನೋಡೋಣ ಬನ್ನಿ. ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಮೇನ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಗೌರ್ಮೆಂಟ್ ಆಯ್ತಾ, ಗೌರ್ಮೆಂಟ್ ಬಂದ್ಬಿಟ್ಟು ಪೇ ಮಾಡುತ್ತೆ. ಬಿಕಾಸ್ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಫೀಸ್ ಕೂಡ ಕಟ್ತೀರಾ, ಗೌರ್ಮೆಂಟ್ಗೆ ಫೀಸ್ ಕಟ್ತೀರಾ. ಆ ನಿಟ್ಟಿನಲ್ಲಿ ಯೂನಿವರ್ಸಿಟಿಗಳಿಗೆ ಫೀಸ್ ಕಟ್ತೀರಾ, ಆ ನಿಟ್ಟಿನಲ್ಲಿ ನಿಮಗೆ ಫೀಸ್ ರಿಫಂಡ್ ಕೂಡ ಮಾಡ್ತಾರೆ ಗೌರ್ಮೆಂಟ್ ಅವರು ಆಯ್ತಾ. ಮೇನ್ ಥಿಂಗ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಯ್ತಾ, SC/ST ಅವರಿಗೆ ಕೊಡ್ತಾ ಇದ್ದಾರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ನಿಮಗೆ ಟ್ಯೂಷನ್ ಫೀಸ್ ಮತ್ತೆ ಮೇಂಟೆನೆನ್ಸ್ ಫೀಸ್ ಅಂತ ಕ್ಲಿಯರ್ ಮಾಡ್ತಾರೆ. ಅದೇ ಸ್ಕಾಲರ್ಶಿಪ್ ವಿದ್ಯಾಸಿರಿ ಅಂತ ಹೇಳಿ OBC ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. OBC ವಿದ್ಯಾರ್ಥಿಗಳಿಗೂ ಕೂಡ ಸೇಮ್. ಹಾಸ್ಟೆಲ್ ಡೇ ಸ್ಕಾಲರ್ ಆಗಿದ್ರೆ ಅವ್ರಿಗೂ ಕೂಡ ಹೈಯರ್ ಎಜುಕೇಶನ್ಸ್ಗೆ ಕಂಡೀಷನ್ಸ್ ಕೂಡ ಇದೆ, ನಿಮಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಮೈನ್ ಥಿಂಗ್ SC/ST ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಂತ ಕೊಡ್ತಾ ಇದ್ದಾರೆ. ಮೇನ್ ಥಿಂಗ್ ನಿಮ್ಮ ಡಿಗ್ರಿಲಿ ಮಿನಿಮಮ್ ಫಸ್ಟ್ ಕ್ಲಾಸ್ ತೆಗೆದುಕೊಂಡ್ರೆ ನಿಮಗೆ ಡಿಗ್ರಿ PUC ಕೊಡ್ತಾರೆ, ಡಿಗ್ರಿ ಕೊಡ್ತಾರೆ, ಇಂಜಿನಿಯರಿಂಗ್ ಜಾಸ್ತಿ ಕೊಡ್ತಾರೆ. ಅದು ಪ್ರೈಸ್ ಮನಿ ಆಯ್ತಾ. ಇದು ಬಂದ್ಬಿಟ್ಟು ಓನ್ಲಿ ಫಾರ್ SC/ST ಅವರಿಗೆ. ಡಿಗ್ರಿ ಕಂಪ್ಲೀಟ್ ಮಾಡಿ ವಿತೌಟ್ ಬ್ಯಾಕ್ಲಾಗ್ ಇದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. SC/ST ಡಿಗ್ರಿ ಆರ್ PU ಪಾಸ್ ಆದ್ರೂ ಕೂಡ ಅವ್ರಿಗೂ ಕೂಡ ಕೊಡ್ತಾರೆ. ಇವನ್ 10th ಕೂಡ ಕೊಡ್ತಾ ಇದ್ರು ಪ್ರೈಸ್ ಮನಿ ಅಂತ ಹೇಳಿ ಅದನ್ನ ಕರೀತಾರೆ. ಇನ್ನ ಮೈನ್ ಥಿಂಗ್ ಸಂದೀಪನ ಶಿಷ್ಯ ವೇತನ ಸ್ಕೀಮ್ ಅಂತ ಬಂದ್ಬಿಟ್ಟು ಇದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಬ್ರಾಹ್ಮಣ್ ಕಮ್ಯುನಿಟಿಗೆ ಕೊಡ್ತಾರೆ, ಬ್ರಾಹ್ಮಣ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಇದು ಬಂದ್ಬಿಟ್ಟು ಪೋಸ್ಟ್ SSLC ಆಯ್ತಾ, SSLC ನಂತರ PUC ಅವರಿಗೆ ಕೊಡ್ತಾ ಇರೋದು. ಇದು ಬ್ರಾಹ್ಮಣ ವಿದ್ಯಾರ್ಥಿಗಳು ಇದನ್ನ ಯೂಸ್ ಮಾಡ್ಕೋಬಹುದು. ಇದನ್ನೇ SSB ಸ್ಕಾಲರ್ಶಿಪ್ ಅಂತ ಹೇಳಿ ಕರೀತಾರೆ. ಅದನ್ನೇ ಇನ್ನೊಂದು ಹೆಸರು ಸಂದೀಪನ ಶಿಷ್ಯ ವೇತನ ಅಂತ ಕರೀತಾರೆ. OBC ವಿದ್ಯಾರ್ಥಿಗಳಿಗೂ ಕೂಡ SSB ಬರುತ್ತೆ, ಅದನ್ನ ವಿದ್ಯಾಸೇನೆ ಅಂತ ಕರೀತಾರೆ. ಇವೆಲ್ಲ ಕೂಡ ಕಂಬೈನ್ ಮಾಡಿ ನಿಮಗೆ ಗೊತ್ತಿರೋ ಎಲ್ಲ ಕೂಡ ಒಂದೇ ಪೋರ್ಟಲ್ ಅಲ್ಲಿ ಮಾಡಿ SSB ಅಂತ ಹೇಳಿ ಮಾಡಿದ್ದಾರೆ. ಇನ್ನ ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರ ಅಂತ ಕೊಡ್ತಾ ಇದ್ದಾರೆ. ಇದು ಬಿಟ್ಟು ಮೆರಿಟ್ ಇರೋರಿಗೆ ಆಯ್ತಾ, ಎಲ್ಲರಿಗೂ ಕೂಡ ಸಿಗುತ್ತೆ. ಮೆರಿಟ್ ಇರೋರಿಗೆ ನಿಮಗೆ 90% ಮೇಲೆ ಬಂದ್ರೆ ನಿಮಗೆ ಕೊಡ್ತಾರೆ ಆಯ್ತಾ. ಇದು ಬಂದ್ಬಿಟ್ಟು ಎಲ್ಲ ಕೂಡ ಸೇಮ್ ಒಂದೇ ಕಂಬೈನ್ ಆಗಿ SSB ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಈ ಹಿಂದೆ ರೈತ ವಿದ್ಯಾನಿಧಿ ಅಂತ ಕೊಡ್ತಾ ಇದ್ದಾರೆ, ರೈತರ ಮಕ್ಕಳಿಗೆ ಅಂತ ಹೇಳಿ 10,000 ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ನ. ರೈತ ವಿದ್ಯಾನಿಧಿ ಏನು ಮಾಡಿದ್ರು ಅಂದ್ರೆ ಹೇಳಿದ್ರೆ ಈ ಸರ್ಕಾರದವರು ಬಂದ ಮೇಲೆ ಬಂದ್ ಮಾಡಿದ್ರು ಆಯ್ತಾ. ಇನ್ನ ಮೇನ್ ಥಿಂಗ್ ಇನ್ನೊಂದು ಮೇನ್ ಸ್ಕಾಲರ್ಶಿಪ್ ಅಂದ್ರೆ ಲೇಬರ್ ಸ್ಕಾಲರ್ಶಿಪ್ ಆಯ್ತಾ. ನಿಮ್ಮ ತಂದೆ ತಾಯಿ ಲೇಬರ್ ಆಗಿದ್ರೆ, ಲೇಬರ್ ಕಾರ್ಡ್ ಹೊಂದಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದನ್ನ ಕೊಡ್ತಾ ಇದ್ರು, ಈಗ ಕೂಡ ಕೊಡ್ತಾ ಇದ್ದಾರೆ. ಬಟ್ ಈಗ ತೀರಾ ಕಡಿಮೆ ಮಾಡಿದಾರೆ ಆಯ್ತಾ. ತೀರಾ ಅಪ್ ಟು ಅರ್ಧಕ್ಕರ್ಧ ಅಮೌಂಟ್ ಕಡಿಮೆ ಮಾಡಿದ್ದಾರೆ. ಬಟ್ ನೀವು ಅಪ್ಲಿಕೇಶನ್ ಹಾಕ್ಬೋದು. SSB ಪೋರ್ಟಲ್ ಅಲ್ಲಿ ಹಾಕಿ ನಿಮಗೆ ಕರೆಕ್ಟ್ ಆಗಿ ಮಾಹಿತಿನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಬರುತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಇನ್ ಕೇಸ್ ನಿಮಗೆ ಸಮಸ್ಯೆ ಇದ್ರೆ ನೀವು ನಿಮ್ಮ ಹತ್ತಿರದ ಲೇಬರ್ ಡಿಪಾರ್ಟ್ಮೆಂಟ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ನೀವು ಅಪ್ಲಿಕೇಶನ್ಸ್ ಕೊಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ ಕೊಡ್ತಾರೆ. ಅಲ್ಲಿ ನೀವು ಕೊಡಬೇಕಾದ ಡಾಕ್ಯುಮೆಂಟ್ ಗಳನ್ನ ಫಿಲ್ ಅಪ್ ಮಾಡಿ ಅವರಿಗೆ ಬಂದ್ಬಿಟ್ಟು ಸೂಚನೆ ಕೊಡಬಹುದು, ಎಲ್ಲಾ ಡಾಕ್ಯುಮೆಂಟ್ ಗಳ ಕರೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳಿ. ಈ ಬಾರಿ ಏನಾಗ್ತಿದೆ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಡ್ ಬಂದ್ಬಿಟ್ಟು ಸಾಕಷ್ಟು ಫೇಕ್ ಇರೋ ಕಾರಣ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಸಮಸ್ಯೆ ಕೂಡ ಆಗಿದೆ. ನೀವು ಇದ್ರ ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಟ್ರೈ ಮಾಡಬಹುದಾಯ್ತಾ. ಎಷ್ಟು ಗೌರ್ಮೆಂಟ್ ಸ್ಕೀಮ್ ಅಂಡರ್ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಇನ್ನು NSP ಆಯ್ತಾ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. NSP ಮೇನ್ ಬಂದ್ಬಿಟ್ಟು ಈಗ ಈ ಹಿಂದೆ ಏನಂದ್ರೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾ ಇದ್ರು. ಅಂದ್ರೆ ಯಾರೆಲ್ಲ ಮೈನಾರಿಟಿ ಇದ್ದಾರೆ ಅವ್ರಿಗೆ ಮಾತ್ರ NSP ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಬಟ್ ಈ ಬಾರಿ NSP OTR ನೋಂದಣಿ ಕಡ್ಡಾಯ ಅಂತ ಕೂಡ ಮಾಡಿದ್ದಾರೆ, ಸ್ಕೀಮ್ ಬಂದಿದ್ದಾರೆ. ಪ್ರಾಬಬಲಿ OBC ವಿದ್ಯಾರ್ಥಿಗಳಿಗೆ ಏನಾದ್ರು ಸಹಾಯಧನ ಮಾಡ್ತಾರ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂತ ನೋಡೋಣ. ಬಟ್ ನಿಮ್ಗೆ ಗಮನಿಸಿದ್ರೆ OBC ವಿದ್ಯಾರ್ಥಿಗಳು ಈ ಬಾರಿ NSP OTR ಕೂಡ ಮಾಡಿದ್ದಾರೆ. ನೀವು ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಪ್ರಾಬಬಲಿ NSP ಅವರು ನಿಮ್ಮ ಡೇಟಾ ತೆಗೆದುಕೊಂಡು ಏನಾದ್ರು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ, ಏನಾದ್ರು ಸ್ಕೀಮ್ ಕೊಡ್ತಾರ ಅಂತ ಹೇಳಿ ಅದು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ. ಅದನ್ನು ಕೂಡ ನಿಮಗೆ ಸಿಗಬಹುದು. ಗುಡ್ ನ್ಯೂಸ್. NSP ಬಂದ್ಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಅದು ಬಂದ್ಬಿಟ್ಟು 60-40 ಸ್ಕೀಮ್ ಆಯ್ತಾ. ಸ್ಟೇಟ್ ಅವರು 40 ಕೊಟ್ಟರೆ ಸೆಂಟ್ರಲ್ ಅವರು 60, ಆ ರೀತಿ ಇರುತ್ತೆ. ಅದು ಕೂಡ ಸ್ಕಾಲರ್ಶಿಪ್ ಬರುತ್ತೆ. NSP ಗೆ ಓನ್ಲಿ ಫಾರ್ ಮೈನಾರಿಟಿ ಕೊಡ್ತಾ ಇದ್ರು. ಬೇರೆಯವರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದಿತ್ತು. ಬೇಕಾದ್ರೆ ಅಪ್ಲಿಕೇಶನ್ ಹಾಕಿ NSP ಗೆ ನಿಮಗೆ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಟ್ರೈ ಮಾಡಿ ಅಂತ ಇಷ್ಟಪಡ್ತೀನಿ. ಇಷ್ಟೆಲ್ಲ ಗೌರ್ಮೆಂಟ್ ಸ್ಕೀಮ್ ಬಿಡುತ್ತಾಯ್ತಾ. ಇನ್ನು ಸಾಕಷ್ಟು ಪ್ರೈವೇಟ್ ಸ್ಕಾಲರ್ಶಿಪ್ ಆಯ್ತಾ. ಪ್ರೈವೇಟ್ ಸ್ಕಾಲರ್ಶಿಪ್ ಬೇಜಾನ್ ಇದಾವೆ, ಕೆಲವೊಂದು ಜೆನ್ಯೂನ್ ಇರ್ತವೆ, ಕೆಲವೊಂದು ಜೆನ್ಯೂನ್ ಇರೋದಿಲ್ಲ. ಅಲ್ಲಿ ನಾನ್ ನೋಡಿರಂಗೆ ಒಂದ್ 2-3 ಚೆನ್ನಾಗಿದಾವೆ ಆಯ್ತಾ. ಯಾವುದು ಅಂದ್ರೆ ಒಂದು ಜಿಂದಾಲ್ ಕೇಳ್ಬಿಟ್ಟಿದ್ದೀನಿ ನಾನು ಡ್ಯೂರಿಂಗ್ ಕಾಲೇಜ್ ಡೇಸ್ ಅಲ್ಲಿ ಕೂಡ. ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ರು. ಜಿಂದಾಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಆಫ್ಲೈನ್ ಆಯ್ತಾ, ಆನ್ಲೈನ್ ಇರಲಿಲ್ಲ, ಕಂಪ್ಲೀಟ್ಲಿ ಆಫ್ಲೈನ್ ಅಂತ. ನೀವು ಜಸ್ಟ್ ಕ್ರೋಮಲ್ಲಿ ಸರ್ಚ್ ಮಾಡಿದ್ರೆ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಬರುತ್ತೆ. ಹೋಗಿ ಟ್ರೈ ಮಾಡಿ ಜಿಂದಾಲ್ ಸ್ಕಾಲರ್ಶಿಪ್ ಅಂತ. ಸಪರೇಟ್ ವಿಡಿಯೋ ಬೇಕಾದ್ರೆ, ಹೇಗೆ ಅಪ್ಲೈ ಮಾಡೋದು ಲಿಂಕ್ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ, ಬೇಕಾದ್ರೆ ಸಪರೇಟ್ ವಿಡಿಯೋ ಮಾಡೋದು ನಿಮಗೆ ತಿಳಿಸ್ಕೊಡ್ತೀವಿ ಜಿಂದಾಲ್ ಸ್ಕಾಲರ್ಶಿಪ್. ಇನ್ನೊಂದು ಬಂದ್ಬಿಟ್ಟು ಮೈನ್ ಥಿಂಗ್ ಎಲ್ಲರಿಗೂ ಗೊತ್ತಿರೋ ಹಾಗೆ ದೀಪಿಕಾ ವಿದ್ಯಾರ್ಥಿ ವೇತನ ಅಂತ ಹೇಳಿ. ಮೈನ್ ಥಿಂಗ್ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ಸ್ ಇಂದ ದೀಪಿಕಾ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ಕೊಡ್ತಾ ಇದ್ದಾರೆ. ಇದು ಕೂಡ ಜೆನ್ಯೂನ್ ಆಯ್ತಾ, ಯಾಕಂದ್ರೆ ಅವರು ಇನ್ಫೋಸಿಸ್ ಆಗಿರೋ ಕಾರಣ, ವಿಪ್ರೋದಾರ್ ಆಗಿರೋ ಕಾರಣ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಂಡೀಷನ್ ಬಂದ್ಬಿಟ್ಟು ಕೇವಲ ಹೆಣ್ಮಕ್ಳಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಓನ್ಲಿ ಫಾರ್ ಡಿಗ್ರಿ, ಈಗ ಡಿಗ್ರಿ ಎಂಟ್ರಿ ಆಗಿರೋ ವಿದ್ಯಾರ್ಥಿಗಳಿಗೆ, ಎಂಟ್ರಿ ಲೆವೆಲ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಮಾತ್ರ ದೀಪಿಕಾ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. ದೀಪಿಕಾ ವಿದ್ಯಾರ್ಥಿ ವೇತನ ಏನಂದ್ರೆ ಕೇವಲ ಹೆಣ್ಮಕ್ಳಿಗೆ ಆಯ್ತಾ, ಹೆಣ್ಮಕ್ಳಿಗೆ ಮಾತ್ರ ಸಿಗುತ್ತೆ. ಅದನ್ನ ಕೂಡ ಟ್ರೈ ಮಾಡಬಹುದು. ಇನ್ನು HTFC ಅಂತ ಕೊಡ್ತಾ ಇದ್ರು, SPI ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಪ್ರೈವೇಟ್ ಕೂಡ ಇದಾವೆ ಆಯ್ತಾ. ಪ್ರೈವೇಟ್ ಸ್ಕಾಲರ್ಶಿಪ್ ಏನಾಗುತ್ತೆ ಅಂದ್ರೆ ಮೈನ್ ಕಂಡೀಷನ್ಸ್ ಜಾಸ್ತಿ ಇರ್ತವೆ. ಕ್ಲಿಯರ್ ಆಗಿ ಹೇಳ್ತೀನಿ, ಕಂಡೀಷನ್ಸ್ ಜಾಸ್ತಿ ಇರ್ತವೆ. ಬಿಕಾಸ್ ಅವರು ಇರೋ ಬರೋರಿಗೆ ಎಲ್ಲರಿಗೂ ಕೂಡ ಕೊಡಕ್ ಆಗೋದಿಲ್ಲ.
ಸರ್ಕಾರದವರೇನೋ ಟ್ಯಾಕ್ಸ್ ದುಡ್ಡು ಬರುತ್ತೆ, ಸರ್ಕಾರದವರು ತನ್ನ ಸ್ವಂತ ದುಡ್ಡಿಂದ ಕೊಡೋದಿಲ್ಲ ಆಯ್ತಾ. ಪ್ರೈವೇಟ್ ಅವರು ತನ್ನ ಸ್ವಂತ ದುಡ್ಡಿಂದ ತಾವು ಅರ್ನ್ ಮಾಡಿರೋ ದುಡ್ಡಿಂದ ಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಲಿಮಿಟ್ ಇರುತ್ತೆ, ಕಂಡೀಷನ್ಸ್ ಕೂಡ ಇರುತ್ತೆ, ಕೊಡ್ತಾರೆ. ಬಟ್ ಕೆಲ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾರೆ. ಇರೋ ಬರೋ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಲಕ್ಷ ಕೋಟಿ ಖರ್ಚು ಮಾಡಿ ಕೊಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಸ್ಕೀಮ್ ಕೂಡ ಇರುತ್ತೆ. ಜಿಂದಾಲ್ ಇದೆ, ದೀಪಿಕಾ ಇದೆ, SP ಅಂತ ಇದೆ, HDFC ಸ್ಕಾಲರ್ಶಿಪ್ ಕೂಡ ಇದೆ, ಸಾಕಷ್ಟು ಇದಾವೆ. ಬೇಕಾದ್ರೆ ನಿಮಗೆ ಕಮೆಂಟ್ ಮುಖ ತಿಳಿಸಿ, ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಡಿ ಅಂದ್ರೆ ಬೇಕಾದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಬೇಕಾದ್ರೆ ಲಿಂಕ್ ಕೂಡ ಹಾಕ್ಬಿಡ್ತೀನಿ, ನೀವು ಬೇಕಾದ್ರೆ ಅದನ್ನ ನೀವು ಟ್ರೈ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ, ವಿದ್ಯಾರ್ಥಿಗಳಿಗೆ ಸಿಗುವ ಸ್ಕಾಲರ್ಶಿಪ್ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.